ಇನಿಷಿಯಲಿ ಅಂದರೆ ಇನಿಷಿಯಲಿ ಹೊಸದು ಅಂತ ಏನು ಅನಿಸ್ಲಿಲ್ಲ. ಅಷ್ಟು ಕಂಫರ್ಟ್ ಝೋನ್ ಕೊಡೋವಂಥ ಆರ್ಟಿಸ್ಟ್ಗಳು ನನಗೆ ಸಿಕ್ಕಿರೋದು ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಯಾಕಂದರೆ ಫಸ್ಟ್ ಡೇನೇ ಸರ್ ಜೊತೆ ಪ್ರೊಮೋ ಶೂಟ್ ಎಲ್ಲ ಇತ್ತು. ಇನಿಷಿಯಲಿ ನಾನು ಸ್ವಲ್ಪ ಮಾತು ಜಾಸ್ತಿ ಅಂದರೆ ಟಾಕಿಟಿವ್ ಅಂದರೆ ಏನೇ ಇದ್ರೂ ಪಟ ಅಂತ ಹೇಳ್ಬಿಡ್ತೀನಿ. ಸೊ ಇನಿಷಿಯಲ್ ಡೇ ಫಸ್ಟ್ ಡೇನೇ ಹೇಳ್ಬಿಟ್ಟೆ ಸರ್ ಮಿಸ್ಸಾಗಿ ಏನಾದರೂ ಹೇಳ್ಬೇಕನ್ಸಿದ್ರೆ ಹೇಳ್ಬೋದಾ ಸೀನು ಅದು ಇದು ಏನಾದರೂ ಡಿಸ್ಕಸ್ ಮಾಡ್ಬೋದಾ ಅಂದಾಗ ಸರ್ ಮ್ಯಾಮ್ ಪ್ಲೀಸ್ ಹೇಳಿ, ನೀವು ಏನಿದ್ರು ಡಿಸ್ಕಸ್ ಮಾಡಿ ಸೀನ್ ಎಲ್ಲ ಮಾಡೋಣ ಹಾಗೆ ಹೀಗೆ ಅಂತ ಹೇಳಿ ಸರ್ ಫಸ್ಟ್ ಡೇನ ಆ ಥರ ಕಂಫರ್ಟ್ ಝೋನ್ ಕೊಟ್ಟರು. ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ಆರ್ಟಿಸ್ಟಿಗೆ ಮೇನ್ ಬೇಕಾಗಿರೋದು ಕಂಫರ್ಟ್ ಝೋನ್. ಆ ಕಂಫರ್ಟ್ ಇದ್ದರೆ ಏನು ಬೇಕಾದರೂ ಆ್ಯಕ್ಟ್ ಮಾಡ್ಬೋದು. ಆ ಸರ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಸೇಮ್ ನನಗೂ ಅದೇ ಫೀಲ್ ಇರೋದು. ಫಸ್ಟ್ ಡೇಯಿಂದ ಇಲ್ಲಿವರೆಗೆ ಡೇ 1ಇಂದ ಇವತ್ತಿಗೆ ನಮ್ಮದು ಅರೌಂಡ್ 430 ಎಪಿಸೋಡ್ಸ್ ಆಗ್ತಾ ಬರ್ತಾ ಇದೆ. ಅಷ್ಟೇ ಜಾಬೆಲ್ಲಾಗಿ ಕೆಲಸ ಮಾಡ್ತೀವಿ. ಒಬ್ರಿಗೊಬ್ರು ಏನಾದರೂ ಇತ್ತು ಅಂತ ಅಂದರೆ ಆ ಇನ್ಪುಟ್ಸ್ಗಳನ್ನ ಶೇರ್ ಮಾಡ್ಕೋತೀವಿ. ತುಂಬ ಚೆನ್ನಾಗಿ ಏನು ಡೈರೆಕ್ಟರ್ ಸೀನ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾರಲ್ಲ, ಅದ್ರ ಜೊತೆಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ನಾವೇ ಏನೇ ಇದ್ರೂ ಇಂಪ್ರೂವೈಸ್ ಮಾಡೋಕ್ಕೇನು ನಮಗೆ ತುಂಬ ಫ್ರೀಡಮ್ ಕೊಟ್ಟಿರ್ತಾರೆ ಡೈರೆಕ್ಟರು. ಸೊ ಥ್ಯಾಂಕ್ಸ್ ಟು ಪ್ರಿಯಾ. ಅವರು ಅಷ್ಟೇ ಸಾಕಷ್ಟು ನನ್ನನ್ನು ಕೆಲವು ಸಲ ತಿದ್ದು ಇರ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ನನಗೆ ಈ ಡ್ಯಾನ್ಸ್ ಗಿನ್ಸ್ ಅಂತ ಅಂದರೆ ಸ್ವಲ್ಪ ಒಂಚೂರು ಬರೋದೇ ಇಲ್ಲ. ಹೇಳ್ಬೇಕು ಒಂದು ಸ್ವಲ್ಪ ಅಲ್ಲ, ಬರೋದೇ ಇಲ್ಲ ಹೇಳಬೇಕು ಅಂತಂದರೆ. ಮ್ಯಾಮ್ ಅವಾಗ ನನಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ, ಏನೂ ಬೇಜಾರು ಮಾಡ್ಕೊಳ್ದೆ. ಹಂಗಲ್ಲ ಸರ್ ಹಿಂಗೆ ಮಾಡಿ ಹಿಂಗೆ ಬೇಜಾರಲ್ಲ, ಎಕ್ಸಾಂಪಲ್ಸ್ಗಳು ಕೊಟ್ಟು ನನಗೆ ತುಂಬ ಈಸಿ ಮಾಡಿಕೊಟ್ಟು ಸೀನ್ಸ್ಗಳನ್ನ ಮಾಡಿಸ್ತಾರೆ. ಸೊ ತುಂಬ ಖುಷಿ ಇದೆ ಈ ಟೀಮ್ ಜೊತೆ ಕೆಲಸ ಮಾಡ್ತಿರೋದಕ್ಕೆ. ಪ್ರೀತಮ್ ಸರ್ ಇರ್ಬೋದು, ಪಿಂಗಾರ ಕ್ರಿಯೇಷನ್ಸ್, ನಮ್ಮ ಸ್ಟಾರ್ ಸುವರ್ಣ, ತುಂಬ ನಾವಿಬ್ಬರು ಥ್ಯಾಂಕ್ಫುಲ್ ಆಗಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇನಿಷಿಯಲ್ ಡೇಸಲ್ಲಿ ಏನು ಅಂದರೆ ನಮಗೆ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿಕೊಟ್ಟಿದ್ರು. ಪ್ರೀತಮ್ ಸರ್ ಇರ್ಬೋದು ಅಥವಾ ಬೇರೆ ಡೈರೆಕ್ಟರ್ಸ್ ಇರ್ಬೋದು, ಈಗ ಚಂದ್ರು ಸರ್ ಇರ್ಬೋದು, ಅವರೆಲ್ಲ ಈ ಥರ ಕ್ಯಾರೆಕ್ಟರ್ಸ್ ನಿಮ್ದಿರುತ್ತೆ, ಅಗಸ್ತ್ಯ, ಕಾವೇರಿ, ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಬಂದಿದ್ರು. ಇನಿಷಿಯಲಲ್ಲಿ ಅದನ್ನೆಲ್ಲ ನಾವು ವರ್ಕ್ ಮಾಡ್ತಿದ್ವಿ. ಇವಾಗೆಲ್ಲ ಹೆಂಗಾಗೋಗಿದೆ ಅಂತಂದರೆ ಬರ್ತೀವಿ, ಸೀನ್ ಪೇಪರ್ಗಳನ್ನ ಕೊಡ್ತಾರೆ. ಸೊ ಅದನ್ನೆಲ್ಲನೂ ನಾವು ಒಂದು ಸಲ ಗ್ಲಾನ್ಸ್ ಮಾಡ್ಕೋತೀವಿ. ಎಲ್ಲಿ ನಾವು ಇದನ್ನು ನಮ್ಮದು ಒಂದು ಸಿಗ್ನೇಚರ್ ಏನನ್ನ ಬಳಸ್ಬೋದು ಅದನ್ನು ನೋಡ್ತೀವಿ. ಸೊ ಈ ಥರ ಇರುತ್ತೆ. ಬಿಟ್ಟರೆ ತುಂಬ ಈಗಂತೂ ಏನು ಕಷ್ಟ ಅಂತ ಅನಿಸ್ತಾ ಇಲ್ಲ. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಅಂದರೆ ಕ್ಯಾರೆಕ್ಟರ್ ನಾವು ಆಗ್ಬಿಟ್ಟಿದ್ದೀವಿ ಆಲ್ರೆಡಿ. ಇನಿಷಿಯಲಿ ಕ್ಯಾರೆಕ್ಟರ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೋಬೇಕಾಗಿತ್ತು. ಇವಾಗ ಕ್ಯಾರೆಕ್ಟರ್ ಏನು ಎತ್ತ ಅಂತ ಹೇಳಿ ಅದ್ರಲ್ಲಿ ಮುಳುಗ್ಬಿಟ್ಟಿದ್ದೀವಿ. ಸೊ ಡೈಲಾಗ್ ಕೊಟ್ಟರೆ ಸಾಕು, ಅಗಸ್ತ್ಯ ಡೈಲಾಗು, ಕಾವೇರಿ ಡೈಲಾಗು ಆನ್ ಸ್ಪಾಟ್ ರೆಡಿ ಆಗಿಬಿಡ್ತಾರೆ. ಸೊ ಅಷ್ಟು ಪ್ರಿಪೇರ್ ಆಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗುಣಗಳು ಕಾವೇರಿಯಾಗಿ ಹೇಳ್ತೀರಾ ಅಥವಾ ಪ್ರಿಯಾ ಆ್ಯಕ್ಚುಲಿ ಇದೇನಂದರೆ ಕಾವೇರಿ ಅನ್ನೋದು ಸುಮ್ಮನೆ ಹೆಸರು. ಯಾಕಂದರೆ ಕಾವೇರಿ ಕಾಸ್ಟ್ಯೂಮಲ್ಲಿ ಇರ್ತೀವಿ, ಕಾವೇರಿ ಗೆಟಪಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಹೇಳೋದಾದರೆ ನಾನು ರಕ್ಷಿತ್ ಸರ್ ಬಗ್ಗೆನೇ ಹೇಳಬೇಕು, ಅವ್ರು ನನ್ನ ಬಗ್ಗೆನೇ ಹೇಳಬೇಕು. ಹೇಳಿ, ಪರವಾಗಿಲ್ಲ. ಜನರಲ್ ಆಗಿ ಅಂತ ಅಂದರೆ ಅದೇ ಫಸ್ಟಿಗೆ ಬಂದ ತಕ್ಷಣ ಇಬ್ಬರು ಸೀನ್ ಪೇಪರ್ಸ್ ಏನು ನೋಡ್ತಿದ್ದಂಗೆ ಒಬ್ರು ಮುಖ ಒಬ್ರು ನೋಡ್ಕೋತೀವಿ. ಏನೋ ರೆಡಿನಾ ಅಂತ ಅವ್ರು ಅಂತಾರೆ. ಹ್ಞೂ ನಾನು ರೆಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ಆಗತ್ತಾ ಒನ್ ಟೇಕಲ್ಲಿ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಅಂತ ಅವ್ರು ಹೇಳ್ತಾರೆ. ಏನು ಚಾಲೆಂಜಾ ಅಂತ ಅಂತೀನಿ. ಹ್ಞೂ ಸರಿ ರೆಡಿ ಅಂತೆ ಸರ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲ ನಾನು ಇನ್ನೊಂದು ಸಲ ನೋಡ್ಕೋಬೇಕು ಅಂತ ನಾನು ಈಸ್ಕೊಳ್ತೀನಿ. ಹಿಂಗೆ ಮಾಡಿಕೊಂಡು ಒಂಥರ ಅಂದರೆ ಒಂದು ಹೆಲ್ತಿ ಚಾಲೆಂಜಿಂಗ್. ಯಾವುದೇ ಸೀನ್ಸ್ ಫಸ್ಟ್ ಸೀನ್ ನೋಡಿದ ತಕ್ಷಣ ಫಸ್ಟ್ ಯಾರ್ದು ಡೈಲಾಗ್ ಜಾಸ್ತಿ ಇದೆ ಅನ್ನೋದು ನೋಡೋದು ನಾವು. ಯಾಕಂದ್ರೆ ಅವ್ರಿಗೆ ತಾನೇ ಜಾಸ್ತಿ ಕೆಲಸ, ನಾವು ಓದ್ಲಾ ಹೊಡಿಬೋದಲ್ಲ ಸೈಡಲ್ಲಿ, ಆ ಥರ ಒಂದು ಕಾನ್ಸೆಪ್ಟ್ ನಮ್ದೆಲ್ಲ. ಎಲ್ಲರೂ ನಾವು ಹಾಗೆ ಮಾಡೋದು. ಸೊ ಇವ್ರದ್ದು ನಂದು ಸೀನ್ ಇದ್ದಾಗ ಏನು ಮಾಡ್ತೀವಿ, ಫಸ್ಟ್ ನಾನು ಸ್ವಲ್ಪ ರೂಮಲ್ಲೇ ಎಲ್ಲ ನೀಟಾಗಿ ಸೀನಿನೆಲ್ಲ ನೋಡ್ಕೊಂಡು ಎಲ್ಲ ಪರ್ಫೆಕ್ಟಾಗಿ ಸುಮ್ಮನೆ ಬಂದು ಇವ್ರ ಮುಂದೆ ಸುಮ್ಮನೆ ಹಿಂಗೆ ನೋಡೋದು. ಸರ್ ನಾನು ರೆಡಿ, ಒನ್ ಡೇ ಟೇಕಲ್ಲಿ ಮಾಡೋಣ ಅಂತೇಳಿ. ಸರ್ ಪಾಪ ಅವಾಗಿನ್ನೂ ಅಂದರೆ ಇವ್ರು ಇನ್ನೊಂದು ಹೇಳಿದ್ರು, ಅಂದರೆ ಕಾವೇರಿ ಅಗಸ್ತ್ಯ ಅಂತ ಅಂದ್ಬಿಟ್ಟು, ಅಂದರೆ ರಕ್ಷಿತ್ ಪ್ರಿಯಾ ಅಂತನೂ. ಬಟ್ ಇವ್ರ ಜೊತೆಗೆ ಆ್ಯಕ್ಟ್ ಅಂತ ಮಾಡೋಕ್ಕೆ ಬಂದ ಕೂಡಲೇ ಏನಾದರೂ ಡೈಲಾಗ್ ಏನಾದರೂ ಬರ್ದಿರಲಿ, ಬಟ್ ಅಲ್ಲಿ ಪ್ರಿಫಿಕ್ಸ್ ಬರೋದು ನನಗೆ ಕಾವೇರಿ ಅವರೇ ಅಂತಲೇ ಬರುತ್ತೆ. ಇವ್ರಿಗೆ ಅಗಸ್ತ್ಯ ಸರ್ ಅಂತ ಅನ್ನೋದು ಬಂದ್ಬಿಡತ್ತೆ. ಸಾಕಷ್ಟು ಏನೇನೋ ಪೆಟ್ ನೇಮ್ಸ್ಗಳೆಲ್ಲ ಹೇಳಿ ಟ್ರೈ ಮಾಡಿಸಿದ್ರು. ಬಟ್ ನಮ್ಮಿಬ್ರಿಗೆ ಅದು ವರ್ಕೌಟ್ ಆಗಲಿಲ್ಲ. ಹೊರಗಡೆನೂ ಅದು ಸ್ವಲ್ಪ ಅಂತ ಏನೇನೋ ಹೇಳ್ಸಿದ್ರು. ಬಟ್ ಅದೇನಾಗ್ಬಿಟ್ಟಿದೆ, ಅಗಸ್ತ್ಯ ಸರ್ ಆ ಹೆಸರಲ್ಲೇ ಒಂದು ಏನದು ಆ ಇಬ್ರು ಕ್ಯಾರೆಕ್ಟರ್ಸ್ ಬಾಂಡಿಂಗ್ ಇದೆ ಅಲ್ವಾ. ಕಾವೇರಿ ಅವರೇ ಅನ್ನೋದು, ಅಗಸ್ತ್ಯ ಸರ್ ಅನ್ನೋದು, ಅದೊಂಥರ ಆ ಬಾಂಡಿಂಗ್ ಅಲ್ಲೇ ಒಂಥರ ನೇಮ್ ಒಂಥರ.
ಥ್ಯಾಂಕ್ಸ್ ಎಲ್ರಿಗೂ. ಮೊದಲನೇದಾಗಿ ಟೈಮ್ ಅನ್ನೋದು ತುಂಬ ಪ್ರೀಷಿಯಸ್ ಆಯಿತಾ. ನಾವಿಲ್ಲೊಂದು ಟೈಮ್ ಕೊಡ್ತಿದ್ದೀವಿ ಅಂತ ತುಂಬ ಯೋಚನೆ ಮಾಡ್ಕೊಂಡು ಕೊಡ್ಬೇಕು, ಯಾಕಂದರೆ ನೆಕ್ಸ್ಟ್ ಕ್ಷಣ ಏನು ನಾಳೆ ಏನು ಅನ್ನೋದು ಗೊತ್ತಿಲ್ಲ. ಅಂಥದ್ರಲ್ಲಿ ಅಭಿಮಾನಿಗಳಂತ ಹೇಳಬಾರ್ದು, ನಮ್ಮನ್ನು ಪ್ರೀತಿಸ್ತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು. ನಮಗೋಸ್ಕರ ಟೈಮ್ ಕೊಟ್ಟು ಆ ಎಡಿಟಿಂಗ್ಸ್ ಆಗಲಿ, ಆ ಸ್ಟೋರಿ ಅವ್ರ ದಿನ ಅಪ್ಡೇಟ್ ಮಾಡೋದು ನಮ್ಮ ಸೀರಿಯಲ್ ಬಗ್ಗೆ, ಆ ಎಪಿಸೋಡ್ನ ಯಾವುದೋ ಹಳೆಯ ಎಪಿಸೋಡ್ನ ಕಟ್ ಮಾಡಿ ಎಡಿಟ್ ಮಾಡಿ ಸಾಂಗ್ನ ಸೆಟ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ನಿಜವಾಗ್ಲೂ ನಾವೇ ಇಷ್ಟು ದಿನ ಇಲ್ಲಿ ಎಷ್ಟೊಂದು ಆಫ್ ಸ್ಕ್ರೀನಲ್ಲಿ ವೀಡಿಯೋಸ್ ಮಾಡಿರ್ತೀವಿ, ಅದನ್ನು ಅಪ್ಲೋಡೇ ಮಾಡಿರಲ್ಲ, ಅಷ್ಟು ಇನ್ಆಕ್ಟಿವ್ ಇರುತ್ತೆ ನಮ್ಮ ಅಕೌಂಟ್ಸು. ಬಟ್ ನಮ್ಮ ಒಂದು ಸೀರಿಯಲ್ ಬಗ್ಗೆ ಅವ್ರು ಅಷ್ಟು ಅಭಿಮಾನ ಇಟ್ಟು ಪ್ರೀತಿ ಇಟ್ಟು ಆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರಲ್ಲ, ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್. ಆ್ಯಂಡ್ ಅದೇ ಈಗ ಆಲ್ರೆಡಿ 4:30 ಹತ್ತತ್ರ ಎಪಿಸೋಡ್ಸ್ ಕಂಪ್ಲೀಟ್ ಮಾಡ್ತಾ ಬಂದಿದ್ದೀವಿ. ಇದೇ ಸಾಕ್ಷಿ, ನಿಮ್ಮ ಲವ್ ಸಪೋರ್ಟ್ ನಮ್ಮ ಜೊತೆ ಯಾವಾಗಲೂ ಹೀಗೆ ಇರಲಿ. ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ನಮ್ಮ ಏನೇ ತಪ್ಪು ಸರಿಗಳಿದ್ರೂ ಅದನ್ನು ನೀವು ಕಮೆಂಟ್ ಸೆಕ್ಷನ್ಸ್ಗಳಲ್ಲಿ ತಿಳಿಸ್ತಾ ಇರ್ತೀರಾ. ಅದೇ ರೀತಿ ಇನ್ನು ಮುಂದೆನೂ ಕಂಟಿನ್ಯೂ ಮಾಡಿ. ನಮ್ಮ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.